ನಮ್ಮ ಹಿಂದಿನ ವಿಡಿಯೋದಲ್ಲಿ ವೇದವ್ಯಾಸರ ಜನನದ ಬಗ್ಗೆ ನೋಡಿದ್ವಿ. ಈ ವಿಡಿಯೋದಲ್ಲಿ ಅದರ ಮುಂದುವರಿದ ಭಾಗವನ್ನು ನೋಡೋಣ. ಸತ್ಯವತಿ ಮತ್ತು ಪರಾಶರರಿಗೆ ಕೃಷ್ಣದ್ವೈಪಾಯನ ಜನಿಸಿದ ನಂತರ ಪರಾಶರರು ಕೃಷ್ಣದ್ವೈಪಾಯನನನ್ನು ತಮ್ಮ ಜೊತೆ ಕರೆದುಕೊಂಡು ಹೊರಡುತ್ತಾರೆ. ಕೃಷ್ಣದ್ವೈಪಾಯನನು ಪರಾಶರರಿಂದ ಸಕಲ ವೇದ ಶಾಸ್ತ್ರಗಳ ಅಧ್ಯಯನವನ್ನು ಮಾಡುತ್ತಾನೆ. ವೇದಗಳು ಅಗಾಧವಾಗಿದ್ದು ಜಗತ್ತಿನಲ್ಲೆಲ್ಲ ಹರಡಿದ್ದರಿಂದ ಕೃಷ್ಣದ್ವೈಪಾಯನನು ಅಧ್ಯಯನದ ಅನುಕೂಲಕ್ಕಾಗಿ ವೇದಗಳನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಹಾಗೂ ಅಥರ್ವಣ ವೇದವೆಂದು 4 ಭಾಗಗಳಾಗಿ ವಿಭಜಿಸಿ ಅದಕ್ಕೆ ತನ್ನ ಶಿಷ್ಯಂದಿರನ್ನು ನೇಮಿಸಿ ವೇದ ಪರಂಪರೆಯನ್ನು ಮುಂದುವರಿಸಲು ಹೇಳುತ್ತಾರೆ. ಋಗ್ವೇದವು ದೇವತೆಗಳನ್ನು ಸ್ತುತಿಸುವ ಮಂತ್ರಗಳನ್ನು ಒಳಗೊಂಡಿದ್ದು ಅದನ್ನು ಪೈಲ ಋಷಿಗಳಿಗೆ ಬೋಧಿಸುತ್ತಾರೆ. ಯಜುರ್ವೇದದಲ್ಲಿ ಯಜ್ಞಯಾಗಾದಿಗಳ ಬಗ್ಗೆ ಮಂತ್ರಗಳಿದ್ದು ವೈಶಂಪಾಯನರಿಗೆ ಬೋಧಿಸುತ್ತಾರೆ. ಸಾಮವೇದದಲ್ಲಿ ಸಂಗೀತ, ಸ್ವರಗಳ ಜ್ಞಾನವಿದ್ದು ಜೈಮಿನಿ ಋಷಿಗಳಿಗೆ ಬೋಧಿಸುತ್ತಾರೆ. ಅಥರ್ವಣ ವೇದದಲ್ಲಿ ಮನುಷ್ಯರ ಜೀವನದ ರಹಸ್ಯಗಳಿದ್ದು ಸುಮಂತುವಿಗೆ ಬೋಧಿಸುತ್ತಾರೆ. ಹೀಗೆ ವೇದಗಳನ್ನು ಭಾಗ ಮಾಡಿದ್ದರಿಂದ ಅವರಿಗೆ ವೇದವ್ಯಾಸರೆಂದು ಹೆಸರು. ನಂತರ ವೇದಗಳ ಅಧ್ಯಯನಕ್ಕೆ ಸುಲಭವಾಗಲೆಂದು ಬ್ರಹ್ಮಸೂತ್ರವನ್ನು ರಚಿಸುತ್ತಾರೆ. ವೇದಗಳನ್ನು ಅಧ್ಯಯನ ಮಾಡಲು ಬಹಳ ಪರಿಶ್ರಮ ಪಡಬೇಕಿದ್ದರಿಂದ ಅದರ ಜ್ಞಾನ ಸಾಮಾನ್ಯ ಜನರಿಗೆ ನಿಲುಕದ್ದಾಗಿತ್ತು. ಹೀಗಾಗಿ 18 ಮಹಾಪುರಾಣಗಳನ್ನು ರಚಿಸುತ್ತಾರೆ. ಗದ್ಯದ ಮೂಲಕ ದೇವರ ಕಥೆಗಳೊಂದಿಗೆ ಸಾಮಾನ್ಯ ಜನರಿಗೆ ಜ್ಞಾನ ಸಿಗುವಂತೆ ಮಾಡುತ್ತಾರೆ. ಈ 18 ಮಹಾಪುರಾಣಗಳ ರಚನೆಯ ನಂತರ ಮಹಾಭಾರತವೆಂಬ ಮೇರುಕೃತಿಯನ್ನು ರಚಿಸುತ್ತಾರೆ. ಈ ಮಹಾಭಾರತದ ರಚನೆಯ ಕಥೆ ರೋಚಕವಾಗಿದ್ದು ಅದನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನೋಡೋಣ.